ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಉತ್ತಮ ಸಾರ್ವಜನಿಕ ಆಡಳಿತದಲ್ಲಿ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆ ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಪಾತ್ರದ ಕುರಿತು ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಭವನದಲ್ಲಿ ಕಾನೂನು ಅರಿವು ಕಾರ್ಯಕ್ರಮ ಜರುಗಿತು. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು, ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಜಿಲ್ಲಾ ನ್ಯಾಯಾಂಗ ಘಟಕ ಕಲಬುರಗಿ ಜಿಲ್ಲೆ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಶ್ರೀಯುತ ಶ್ರೀ KS ಫಣೀಂದ್ರ, ಉಪಲೋಕಾಯುಕ್ತರು, ಕರ್ನಾಟಕ ರಾಜ್ಯ ಇವರಿಂದ ಉತ್ತಮ ಸಾರ್ವಜನಿಕ ಆಡಳಿತದಲ್ಲಿ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆ ಮತ್ತು ಕಾನೂನು ಸೇವೆಗಳ ಪ್ರಾಧಿಕಾರದ ಪಾತ್ರದ ಕುರಿತು ಕಾನೂನು ಅರಿವು ಕಾರ್ಯಕ್ರಮವು ದಿನಾಂಕ 31 ಮಾರ್ಚ್ 2024 ರವಿವಾರದಂದು ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳವರ ಕಚೇರಿಯ ಸಭಾಭವನದಲ್ಲಿ ಜರುಗಿತು. ಇದರ ಉದ್ಘಾಟಕರಾಗಿ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಶ್ರೀ KN ಫಣೀಂದ್ರ, ಉಪಲೋಕಾಯುಕ್ತರು, ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಇವರು ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಕಲಬುರಗಿ ಹಾಗೂ ಕಲಬುರಗಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀಮತಿ S ನಾಗಶ್ರೀ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಕೌಟುಂಬಿಕ ನ್ಯಾಯಾಧೀಶರಾದ ಶ್ರೀಮತಿ ಹೇಮಾವತಿ ಹಾಗೂ ಗೌರವಾನ್ವಿತ 1ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಮೋಹನ್ ಬಾಡಗಂಡಿ ಆಗಮಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕಲಬುರಗಿಯ ಸದಸ್ಯ ಕಾರ್ಯದರ್ಶಿಗಳಾದ ಶ್ರೀನಿವಾಸ್ ನವಲೆ ಸೇರಿದಂತೆ ಜಿಲ್ಲಾ ನ್ಯಾಯಾಂಗ ಘಟಕ ಕಲಬುರಗಿಯ ಇತರೆ ಅನೇಕ ಜನರು ಉಪಸ್ಥಿತರಿದ್ದರು. ಕಲಬುರಗಿ ಜಿಲ್ಲೆ ಇದರ ಸಂಯುಕ್ತ ಆಶ್ರಯದಲ್ಲಿ ಈ ದಿವಸ ಉತ್ತಮ ಸಾರ್ವಜನಿಕ ಆಡಳಿತದಲ್ಲಿ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆ ಮತ್ತು ಕಾನೂನು ಸೇವೆಗಳ ಪ್ರಾಧಿಕಾರದ ಪಾತ್ರ ಕುರಿತು ಈ ಒಂದು ಕಾನೂನು ಅರಿವು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಿದ್ದೀವಿ. ಈ ಒಂದು ಕಾರ್ಯಕ್ರಮದ ಅವಶ್ಯಕತೆ ನಮಗೆ ಎಲ್ಲರಿಗೂ ಇರ್ತದೆ. ನಾವು ಕೆಲಸಕ್ಕೆ ಸೇರುವಾಗ ಓತನ್ನು ತಗೊಂಡಿರ್ತೀವಿ. ಆ ಓತಿಗೆ ಬದ್ಧರಾದರೆ ಬಹುಶಃ ಯಾರಿಗೂ ತೊಂದರೆ ಆಗಲಿಕ್ಕಿಲ್ಲ. ಆ ಓತನ್ನು ಬಿಟ್ಟು ನಾವು ಭ್ರಷ್ಟಾಚಾರ ನಿರ್ಮೂಲನ ತಡೆಯುವ ಪ್ರಮಾಣ ವಚನ ಸ್ವೀಕರಿಸ್ತೀವಿ, ವಿಜಿಲೆನ್ಸ್ಗೆ ಪ್ರಮಾಣ ವಚನ ಸ್ವೀಕರಿಸ್ತೀವಿ. ನಾವು ಸರ್ಕಾರಿ ಕೆಲಸಕ್ಕೆ ಸೇರಿದಾಗ ಆ ತೆಗೆದುಕೊಂಡಂಥ ಪ್ರಮಾಣ ವಚನಕ್ಕೆ ಬದ್ಧರಾಗಿರುವುದು ಬಹುಶಃ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಸಂತೋಷವಾಗಿ ಬದುಕಬಹುದು. ನಾನು 2013ರಿಂದ 2014 1.5 ವರ್ಷ ಕರ್ನಾಟಕ ಲೋಕಾಯುಕ್ತದಲ್ಲಿ DRE ಆಗಿ ಕರ್ತವ್ಯ ನಿರ್ವಹಿಸಿದ್ದೇನೆ. ಆ ಸಮಯದಲ್ಲಿ ನಾನು ನೋಡಿದಂಥ ಕೆಲವು ಚಿಕ್ಕ ಪುಟ್ಟ ಸಮಸ್ಯೆಗಳಿಗೂ ಜನರು ಬಂದಾಗ ಅನ್ನಿಸ್ತಾ ನಾವು ಸರ್ಕಾರಿ ನೌಕರರು ಎಷ್ಟು ದೂರ ಹೋಗಿದ್ದೀವಿ ಅಂತ ಹೇಳಿಬಿಟ್ಟು, ಜನರ ಭಾವನೆಗಳಿಗೆ ಸ್ಪಂದಿಸಿದಷ್ಟು ದೂರ ಹೋಗಿದ್ದೀವಿ ಅಂತೇಳಿ. ವಿಧವಾ ವೇತನ ಸಿಗೋದು 1,500 ರೂಪಾಯಿ. ಅದಕ್ಕೋಸ್ಕರ ಜನರು ಲೋಕಾಯುಕ್ತ ಸಂಸ್ಥೆಗೆ ಅಲಿತಾರೆ, ಎಲ್ಲೆಲ್ಲೋ ಬಂದು. ಸೊ ಹಾಗಾದರೆ ನಮ್ಮ ಮನಸ್ಸಿಗೆ, ಸರ್ಕಾರಿ ನೌಕರ ಮನಸ್ಸಿಗೆ ಹೇಗೆ ಇರುವುದು ಅನ್ನೋದನ್ನು ನಾವು ತಿಳ್ಕೋಬೇಕಾಗಿದೆ. ಸರ್ಕಾರಿ ಕೆಲಸಕ್ಕೆ ಸೇರುವುದಂತ ಹೇಳಿದರೆ ಜನರಿಗೆ ಹಣ ಸಂಪಾದನೆ ಅನ್ನೋ ಭಾವನೆ ಬಂದುಬಿಟ್ಟಿದೆ. ಅದನ್ನು ಬಿಟ್ಟು ನಾವು ಸರ್ಕಾರಿ ಕೆಲಸ ದೇವರ ಕೆಲಸ, ಪ್ರತಿಯೊಬ್ಬ ಪ್ರಜೆಗೂ ಬದುಕು ಹಕ್ಕಿದೆ ಅಂತ ನಾವು ಅದನ್ನು ತಿಳ್ಕೊಂಡ್ರೆ ಎಲ್ಲರೂ ಚೆನ್ನಾಗಿರ್ಬೋದಂತ ನನ್ನ ಭಾವನೆ. ಈ ಒಂದು ಕಾರ್ಯಕ್ರಮದಲ್ಲಿ ಈ ದಿವಸ ನಮಗೆ ಈ ಒಂದು ಕಾನೂನಿನ ಅರಿವನ್ನು ಮೂಡಿಸಲು ಹಾಗೂ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲು ನಿಮ್ಮೊಂದಿಗೆ
ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಶ್ರೀ KN ಫಣೀಂದ್ರ ಅವರು, ಉಪಲೋಕಾಯುಕ್ತರು ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ಪರವಾಗಿ ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನ್ಯಾಯಾಧೀಶರುಗಳನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಬಹಳ ಇತ್ತೀಚಿನ ದಿನಗಳಲ್ಲಿ ಬಹಳ ಕೇರ್ಫುಲ್ಲಾಗಿ ಜಾಗರೂಕತೆಯಿಂದ ಅತ್ಯಂತ ಶ್ರಮವಹಿಸಿ ಆ ಒಂದು ನ್ಯಾಯಾಧೀಶರುಗಳನ್ನು ಇವತ್ತಿನ ದಿವಸ ಚುನಾಯಿಸ್ತಾ ಇದ್ದಾರೆ, ಅಂದರೆ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಹೈಕೋರ್ಟ್ಗಳಾಗ್ಬೋದು, ಸುಪ್ರೀಂ ಕೋರ್ಟ್ ಆಗ್ಬೋದು, ನ್ಯಾಯಾಧೀಶರನ್ನು, ನ್ಯಾಯಮೂರ್ತಿಗಳನ್ನು ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಇದನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಬೇರೆ ಇಲಾಖೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೂ ಮತ್ತು ನ್ಯಾಯಾಂಗದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ವ್ಯಕ್ತಿಗಳಿಗೂ ಕೂಡ ನಾವು ಸಮಾಜದಲ್ಲಿ ಯಾವ ರೀತಿ ಅವರನ್ನು ನೋಡ್ತಾ ಇದ್ದಾರೆ ಜನ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆ ಮಾಡಿದಾಗ ನ್ಯಾಯಾಧೀಶರುಗಳನ್ನು ಮತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂತಹ ಎಲ್ಲ ವ್ಯಕ್ತಿಗಳನ್ನು ಜನಗಳು ಒಂದು ವ್ಯಕ್ತಿಯ ಮೇಲೆ ಇಟ್ಟು ಅವರನ್ನು ನೋಡ್ತಾ ಇದ್ದಾರೆ ಇವತ್ತಿನ ದಿವಸ. ಕಾರಣ ಏನಪ್ಪ ಅಂತಂದರೆ, ಅತ್ಯಂತ ಜವಾಬ್ದಾರಿಯುತವಾದಂತಹ ಒಂದು ಸ್ಥಾನದಲ್ಲಿ ಇವರು ಕೂತಿದ್ದಾರೆ. ಅವರಿಂದ ನಮಗೆ ಮತ್ತು ನಮ್ಮ ದೇಶಕ್ಕೆ ತುಂಬ ಅನುಕೂಲ ಆಗ್ತಕ್ಕಂಥದ್ದಿದೆ. ಆದ್ದರಿಂದ ಅವರಿಗೆ ನಾವು ಒಂದು ಗೌರವವನ್ನು ಕೊಡಬೇಕು ಅಂತಕ್ಕಂಥ ಒಂದು ಮನೋಭಾವನೆ ಜನಗಳಲ್ಲಿ ಬಹಳ ದಿವಸಗಳಿಂದಲೂ ಕೂಡ ಇದೆ. ಅಂದರೆ ನಾವು ನ್ಯಾಯಾಧೀಶರು ಯಾವಾಗಲೂ ಕೂಡ ಒಂದು ಮೆಟ್ಟಲು ಮೇಲೆ ಇದ್ದೀವಿ ಅಂತ ನ್ಯಾಯಾಲಯದಲ್ಲಿ ಕೂತ್ಕೊಳ್ಳುವಾಗಲೂ ಅಷ್ಟೇ ನಾವು 2 ಅಡಿ ಮೇಲೆ ಕೂತ್ಕೋತೀವಿ ಬೇರೆಯವ್ರಿಗೆಲ್ಲರಿಗೂ ಕಂಪೇರ್ ಮಾಡುವಂಥ ಸಂದರ್ಭದಲ್ಲಿ. ಅದು ನಾವು ಮೇಲೆ ಕೂತಿದ್ದೀವಿ ಅಂತ ಅನ್ನೋದಕ್ಕೆ ನ್ಯಾಯಾಧೀಶರಾಗಿ ಅದಕ್ಕೊಂದು ಹಮ್ಮು ಅಂತಕ್ಕಂಥದ್ದಲ್ಲ. ಮೇಲೆ ಕೂತಿರೋದು ಯಾಕೆ ಅಂತಂದರೆ ಎಲ್ಲ ಅಲ್ಲಿ ಬರ್ತಕ್ಕಂಥ ಎಲ್ಲ ವ್ಯಕ್ತಿಗಳ ಹಕ್ಕುಗಳ ಬಾಧ್ಯತೆಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ಶಕ್ತಿ ಅದಕ್ಕೋಸ್ಕರವಾಗಿ ನಾವು ಅವ್ರನ್ನ ಅಲ್ಲಿ ಕೂರಿಸಿದ್ದೇವೆ ಅಂತಕ್ಕಂಥದ್ದು ಇಡೀ ರಾಷ್ಟ್ರದ ಜನತೆಯ ಒಂದು ಭಾವನೆ. ನಾವು ಎಷ್ಟು ಜನ ಜುಡಿಷಿಯಲ್ ಆಫೀಸರ್ಸ್ ಇರ್ಬೋದು ಈಗ ಇಡೀ ರಾಷ್ಟ್ರದಲ್ಲಿ? ಬಹುಶಃ ಒಟ್ಟಾರೆ ನಾವು ಸರ್ಕಾರಿ ಅಧಿಕಾರಿಗಳನ್ನು ಮತ್ತು ನ್ಯಾಯಾಧೀಶರನ್ನು ಸೇರಿಸಿಕೊಂಡು ನಾಟ್ ಈವನ್ 1%ಗಿಂತ ಕಮ್ಮಿ ಇರ್ತಕ್ಕಂಥ ಜನಸಂಖ್ಯೆ ನಾವೇನಿದ್ದೇವೆ, ಇವರ ಮೇಲೆ ಎಷ್ಟು ಕೋಟಿ 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 ಜನರ ಜವಾಬ್ದಾರಿ ಇದೆ. ಅಂದರೆ ನಮ್ಮನ್ನು ಆ ಭಗವಂತ ಈ ಸ್ಥಾನಕ್ಕೆ ಯಾಕೆ ಆರಿಸಿದ್ದಾನೆ? ನ್ಯಾಯಾಂಗ ವ್ಯವಸ್ಥೆಗೆ ಯಾಕೆ ಆರಿಸಿದ್ದಾನೆ? ಒಬ್ಬ ಪೊಲೀಸನಾಗಿ ನನ್ನನ್ನು ಯಾಕೆ ಆರಿಸಿದ್ದಾನೆ? ಒಬ್ಬ ನ್ಯಾಯಾಧೀಶನಾಗಿ ನನ್ನನ್ನು ಯಾಕೆ ಆ ದೇವರು ಆರಿಸಿ ಇಲ್ಲಿ ಕಳಿಸಿದ್ದಾನೆ ಅಂತಕ್ಕಂಥದ್ದನ್ನು ನಾವು ಇವತ್ತು ಅರ್ಥ ಮಾಡಿಕೊಂಡ್ರೆ ಬಹುಶಃ ನಮ್ಮ ಈ ಕಾನೂನು ಸೇವೆಗಳ ಪ್ರಾಧಿಕಾರದ ಕೆಲಸಕ್ಕೆ ಮತ್ತು ಲೋಕಾಯುಕ್ತ ಸಂಸ್ಥೆಯ ಕೆಲಸದ ಸಾಮ್ಯತೆ ಎರಡನ್ನೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಬಹಳ ಸುಲಭ ಆಗುತ್ತೆ. ನ್ಯಾಯಾಧೀಶ ಮಿತ್ರರು, ನಾನು ಯಾವಾಗಲೂ ಹೋದ ಕಡೆ ಹೇಳ್ತಾ ಇರ್ತೀನಿ, ಇದು ಒಂದು ಡ್ಯುಯಲ್ ಪರ್ಸನಾಲಿಟಿ. ಅಂದರೆ ಒಂದು ಸಮಾಜಕ್ಕೆ ಬೇಕಾದಂಥ ವ್ಯಕ್ತಿಯಾಗಿ ನ್ಯಾಯಾಧೀಶರಾಗಿ ಏನೇನು ಮಾಡ್ಬೋದು, ನ್ಯಾಯಾಂಗೇತರವಾಗಿ ನಾವು ಏನೇನು ಮಾಡೋದಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ಉತ್ತಮವಾದಂಥ ಉದಾಹರಣೆ ಅಂತಂದರೆ ಇವಾಗ ಕರ್ನಾಟಕ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ನಾವು ಮಾಡ್ತಿರ್ತಕ್ಕಂಥ ಕೆಲಸಗಳು ಏನಿದೆ ಅದು ಬಹುಶಃ ನ್ಯಾಯಾಲಯದಲ್ಲಿ ಮಾಡೋಕ್ಕೆ ಆಗದೇ ಇರ್ತಕ್ಕಂಥ ಎಷ್ಟೋ ಕೆಲಸ ಕಾರ್ಯಗಳನ್ನ ಸಮಾಜಕ್ಕೆ ಅನುಕೂಲ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ನಾವು ನ್ಯಾಯಾಂಗೇತರವಾಗಿ ಈ ಕಾನೂನು ಸೇವೆಗಳ ಪ್ರಾಧಿಕಾರದ ಮುಖಾಂತರವಾಗಿ ನಾವು ಮಾಡ್ತೇವೆ. ಮೊದಲಿಗೆ ಈ ಕಾನೂನು ಸೇವೆಗಳ ಪ್ರಾಧಿಕಾರ ಬರೋದಕ್ಕಿಂತ ಮುಂಚಿತವಾಗಿ ಕಾನೂನು ಸಲಹೆ ಲೀಗಲ್ ಏಡ್ ಅಂತಕ್ಕಂಥ ಒಂದು ಸಂಸ್ಥೆ ಇತ್ತು. ಅದನ್ನು ಮೊದಲು ಜಿಲ್ಲಾಧಿಕಾರಿಗಳ ವಶದಲ್ಲಿತ್ತು. ಎಲ್ಲ ಕೆಲಸವನ್ನು ಜಿಲ್ಲಾಧಿಕಾರಿಗಳಿಗೆ ಮಾಡಬೇಕಾಗಿತ್ತು. ಅಷ್ಟು ವ್ಯವಸ್ಥಿತವಾಗಿ ಸುಲಲಿತವಾಗಿ ಜನಗಳಿಗೆ ಹತ್ತಿರವಾಗಿ ಆ ಕೆಲಸ ಆಗ್ತಾ ಇರಲಿಲ್ಲ. ಹಣದ ದುರುಪಯೋಗವೂ ಕೂಡ ಹೆಚ್ಚು ಹೆಚ್ಚು ಕಂಡುಬಂತು. ಆದ ಕಾರಣ ಸರ್ಕಾರ ಮತ್ತು ಸರ್ವೋಚ್ಚ ನ್ಯಾಯಾಲಯ ಎರಡನ್ನೂ ಸೇರಿ ಈ ಒಂದು ಪವಿತ್ರವಾದಂಥ ಒಂದು ಕರ್ತವ್ಯವನ್ನು ಯಾರಿಗೆ ಕೊಟ್ಟರೆ ಸರಿಯಾದ ರೀತಿಯಲ್ಲಿ ನಡೆಯುತ್ತೆ, ಸಮರ್ಪಕವಾದ ರೀತಿಯಲ್ಲಿ ನಡೆಯುತ್ತೆ, ಜನಗಳಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸಗಳು ಆಗುತ್ತೆ ಅಂತಕ್ಕಂಥದ್ದನ್ನು ಸುದೀರ್ಘವಾಗಿ ಯೋಚನೆ ಮಾಡಿ ಆ ನಂತರ ಕಾನೂನು ಸೇವೆಗಳ ಪ್ರಾಧಿಕಾರವನ್ನು ಇಂಟ್ರೊಡ್ಯೂಸ್ ಮಾಡಿದರು. ವಿಶ್ವಗುರು ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕನೆಂದು ಘೋಷಣೆ ಮಾಡಿರುವ
ಕರ್ನಾಟಕದ ಘನ ಸರ್ಕಾರಕ್ಕೆ ಅಭಿನಂದನೆ ಸಮರ್ಪಣೆ ಮತ್ತು ಪೂಜ್ಯ ಶ್ರೀ ಮಹಾಜಗದ್ಗುರು ಡಾಕ್ಟರ್ ಮಾತೆ ಮಹಾದೇವಿಯವರ ಸಂಸ್ಮರಣೋತ್ಸವ ಕಾರ್ಯಕ್ರಮವು ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಜರುಗಿತು. ವಿಶ್ವಗುರು ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದ ಕರ್ನಾಟಕ ಘನ ಸರ್ಕಾರಕ್ಕೆ ಅಭಿನಂದನೆ ಸಮರ್ಪಣೆ ಚಿನ್ಮುಲಾದ್ರಿ ಚಿತ್ಕಳೆ ಪೂಜ್ಯ ಶ್ರೀ ಮಹಾಜಗದ್ಗುರು ಡಾಕ್ಟರ್ ಮಾತೆ ಮಹಾದೇವಿಯವರ ಸಂಸ್ಮರಣೋತ್ಸವ ಕಾರ್ಯಕ್ರಮವು ಲಿಂಗಾಯತ ಧರ್ಮ ಅಧ್ಯಯನ ಕೇಂದ್ರ, ರಾಷ್ಟ್ರೀಯ ಬಸವದಳ, ಕ್ರಾಂತಿ ಗಂಗೋತ್ರಿ, ಅಕ್ಕ ನಾಗಲಾಂಬಿಕಾ ಮಹಿಳಾಗಣ ಕಲಬುರಗಿ ಇವರ ವತಿಯಿಂದ ದಿನಾಂಕ 31 ಮಾರ್ಚ್ 2024 ದೇವವಾರ ಅಂದರೆ ರವಿವಾರದಂದು ಮುಂಜಾನೆ 10 ಗಂಟೆಗೆ ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಜರುಗಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಬೆಂಗಳೂರಿನ ಚನ್ನಬಸವೇಶ್ವರ ಜ್ಞಾನಪೀಠ ಕುಂಬಳಗೋಡದ ಪೀಠಾಧ್ಯಕ್ಷರಾದ ಪೂಜ್ಯ ಶ್ರೀ ಜಗದ್ಗುರು ಚನ್ನ ಬಸವಾನಂದ ಸ್ವಾಮೀಜಿ ವಹಿಸಿದ್ದರು. ದಿವ್ಯ ನೇತೃತ್ವವನ್ನು ಬೀದರ್ ಬಸವ ಮಂಟಪದ ಪೂಜ್ಯ ಶ್ರೀ ಸದ್ಗುರು ಮಾತೆ ಸತ್ಯದೇವಿ ವಹಿಸಿದ್ದರು. ಗುರುಬಸವ ಪೂಜೆಗಾಗಿ ಕಲಬುರಗಿ ಜಿಲ್ಲಾ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರಾದ ಶರಣೆ ಶೋಭಾ ಸಿದ್ದು ಸಿರಸಗಿ ಆಗಮಿಸಿದ್ದರು. ಆಹ್ವಾನಿತರಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರಿನ ಮಾಜಿ ಸದಸ್ಯರಾದ ಶರಣಶ್ರೀ ಸುರೇಶ್ ಬಡಗೇರ್ ಆಗಮಿಸಿದ್ದರು. ಶರಣೆ ಜಗದೇವಿ ಎಸ್ ಚಟ್ಟಿ ಸ್ವಾಗತಿಸಿದರು. ಶರಣೆ ಜ್ಯೋತಿ ಎಸ್ ಕಟಾಳೆ ಶರಣು ಸಮರ್ಪಣೆ ಮಾಡಿದರು. ಶರಣ ನಾಗೇಂದ್ರಪ್ಪ ನಿಂಬರ್ಗಿ ನಿರೂಪಣೆ ಮಾಡಿದರು. ಡಾಕ್ಟರ್ ಸಿ.ಎಸ್. ದ್ವಾರಕನಾಥ್ ಅವರಿಗೆ ಕೊಂಡಾಗ್ತಾ ಇದೆ. ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಅವರೇ ಯಾವುದು ಪ್ರಶಸ್ತಿಗೆ ಸದ್ಭಾವ ಮೂಡಲಿ ಬಲ್ಲಿದ ಬಡವ ಭೇದ ಭಾವ ತೊಲಗಲಿ ಕ್ಷುಲ್ಲಕ ಬೂದಿಯು ಕತ್ತಲೆಯು ಹರಿಯಲಿ ಕಾಯಕವೇ ಕೈಲಾಸ ಮಂತ್ರವು ನಲಿಯಲಿ ದಯವೇ ಧರ್ಮದ ಮೂಲ. ನಾಡಿನಿಂದ ಬಂದವನಲ್ಲ, ನಾನು ಕೋಲಾರದಿಂದ ಬಂದು. ಕೋಲಾರದಲ್ಲಿ ನಮಗೆ ಶರಣರ ಯಾವುದೇ ಪರಿಚಯಗಳಿರಲಿಲ್ಲ, ಯಾಕಂದರೆ ತೆಲುಗು ಪ್ರದೇಶ. ಅಲ್ಲಿನ ಯೋಗಿ ವೇಮನ, ಕೈವಾರ ನಾರಾಯಣ ತಾತಯ್ಯ, ವೀರಬ್ರಹ್ಮಯ್ಯ, ಅನ್ನಮಯ್ಯ ಇಂಥವರನ್ನು ನಾವು ತಿಳಿದುಕೊಳ್ಳಲು ಬೆಳೆದದ್ದು. ಶಾಲೆಯಲ್ಲಿ ಕಲಬೇಡ ಕೊಲೆಬೇಡ ಹುಸಿಯನ್ನು ಬೇಡ ಅನ್ನುವಂತಹ 1-2-3 ವಚನಗಳನ್ನು ಹೊರತುಪಡಿಸಿದರೆ ನನಗೇನೂ ಗೊತ್ತಿರಲಿಲ್ಲ. ನನ್ನ ವಿದ್ಯಾಭ್ಯಾಸಕ್ಕೆ ಹೋಗಿ ಕಾನೂನು ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಬಂದಾಗ ಲಂಕೇಶ್ ಪತ್ರಿಕೆಯಲ್ಲಿ ನಾನು ವರದಿಗಾರರಾಗಿ ಸೇರಿಕೊಂಡೆ. ಲಂಕೇಶರ ಪ್ರಭಾವದಿಂದಾಗಿ ಮತ್ತು ಲಂಕೇಶರ ನಿಕಟ ಸಂಪರ್ಕದಿಂದಾಗಿ ನನಗೆ ಶರಣರ ಬಗ್ಗೆ, ವಚನಗಳ ಬಗ್ಗೆ ಅರಿವು ಮೂಡಲು ಸಾಧ್ಯ ಆಯಿತು. ಭಾಳ ಪ್ರಮುಖವಾಗಿ ಅವರ ಸಂಕ್ರಾಂತಿ ನಾಟಕ ನನ್ನ ಮೇಲೆ ಅಪಾರ ಪ್ರಭಾವವನ್ನು ಬೀರಿದಂತಹ ನಾಟಕ. ಸಂಕ್ರಾಂತಿ ಇವತ್ತಿಗೂ ಕೂಡ ಅದು ಶರಣ ಚಳವಳಿಯ ಬಗ್ಗೆ ಇರುವಂತಹ ಅತ್ಯುತ್ತಮ ನಾಟಕ ಅಂತೇಳಿ ನಾನು ಭಾವಿಸಿದ್ದೇನೆ. ಎಲ್ಲರೂ ಕೂಡ ಇವತ್ತು ಓದಬೇಕಾದ ನಾಟಕ. ಬಹುಶಃ 40 ವರ್ಷಗಳಿಂದ ಕೂಡ ಅದನ್ನು ಲಂಕೇಶ್ ನೋಡ್ತಿದ್ದೀವಿ. ಇವತ್ತಿಗೂ ಕೂಡ ನಾವು ಅದು ಅತ್ಯಂತ ಪ್ರಸ್ತುತವಾಗಿದೆ ಅಂದ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ
ನಾನು ಬರುವಂಥ ಸಂದರ್ಭದಲ್ಲಿ ನಾನು ಆಲೋಚನೆ ಮಾಡಿದ್ದೇನು ಅಂತ ಹೇಳಿದ್ರೆ, ಬಸವನಾಡಿಗೆ ಹೋಗ್ತಾ ಇದ್ದೀನಿ, ಬಸವಣ್ಣನ ಬಗ್ಗೆ ಎಲ್ಲ ಅಳಿತವ್ರಿಗೆ ನಾನು ಏನನ್ನು ಹೇಳಲಿ. ಮಾತಾಜಿಯವರು ಬಹುಶಃ ಒಂದು 20 ವರ್ಷಗಳಿಂದಲೇ ಆಗಲೇ ಸ್ವಾಮೀಜಿಗಳು ಹೇಳಿದಂಗೆ 20 ವರ್ಷಗಳ ಹಿಂದೆ ನನಗೆ ಸಂಪರ್ಕದಲ್ಲಿ ಬಂದರು. ಒಂದು ಪದ್ಯ ಬರೆದಿದ್ದೆ ನಾನು. ಏನಪ್ಪ ಪದ್ಯ ಅಂದರೆ ಒಂದು ಸಣ್ಣ ಪದ್ಯ. ದೇಗುಲಕ್ಕೆ ಪ್ರವೇಶ ನೀಡದ ಅಸ್ಪೃಶ್ಯನ ಅಂಗೈಗೆ ದೇವರನ್ನೇ ತಂದಿಟ್ಟ ಅಣ್ಣ ಬಸವಣ್ಣ. ದೇಗುಲಕ್ಕೆ ಪ್ರವೇಶ ಇಲ್ಲ ಅಂತ ಅಸ್ಪೃಶ್ಯನ ನೀನೇನಕ್ಕೆ ದೇವಸ್ಥಾನಕ್ಕೆ ಹೋಗ್ತೀಯಾ, ನಿನ್ನ ಅಂಗೈಗೆ ನಾನು ದೇವರನ್ನು ಕಳಿಸ್ತೀನಿ ಅಂತ ತಂದಿಟ್ಟ ಅಣ್ಣ ಬಸವಣ್ಣ ಅಂತ ಒಂದು ಬರೆದಿದ್ದೆ. ಮಾತಾಜಿಯವರದ್ದು ನೋಡಿ ಅತ್ಯಂತ ಭಾವುಕರಾಗಿ ನನ್ನ ಜೊತೆ ಅವರು ಮಾತಾಡಿದ್ರು. ನನಗೆ ಹೇಳಿದ್ರು, ಇಲ್ಲಪ್ಪ ನೀವು ಈ ಥರದ ಒಂದು ಇಷ್ಟು ಬಸವ ತತ್ವದ ಬಗ್ಗೆ ಇಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ ಅಂತ. ಅದ್ರ ಜೊತೆಗೆ ನಾನು ಕಾನೂನು ವಿದ್ಯಾರ್ಥಿ ಆಗಿರೋದ್ರಿಂದ ನನ್ನ ಸಂವಿಧಾನವನ್ನು ಓದಂತೆಲ್ಲ, ಕನ್ನಡಕ್ಕೆ ಸಂವಿಧಾನನ ನಾನು ತರ್ಜುಮೆ ಮಾಡೋದಂತೆಲ್ಲ ನನಗೆ ಕಾಡ್ತಾ ಇದ್ದಂತಹ ಒಂದೇ ಒಂದು ವಿಷಯ ಏನು ಅಂತ ಹೇಳಿದ್ರೆ, ಇದನ್ನೆಲ್ಲ ಎಲ್ಲೋ ಓದ್ದಂಗೆ ಇದೆಯಲ್ಲ ಅಂತ. ಯಾಕಂದರೆ ಸಂವಿಧಾನದ ಪ್ರತಿ ಅನುಚ್ಛೇದವೂ ಕೂಡ ಬಸವಾದಿ ಶರಣರ ವಚನಗಳೇ ಆಗಿವೆ. ಚಲನಚಿತ್ರ ನಿರ್ದೇಶಕರಾದ ಡಾಕ್ಟರ್ ಮಧುಸೂದನ್ ಹವಾಲ್ದಾರ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ತಮ್ಮ ಚಿತ್ರದ ಕುರಿತು ವಿವರಿಸಲು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದರು. ದಿನಾಂಕ 31 ಮಾರ್ಚ್ 2024 ರವಿವಾರದಂದು ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಶ್ರೀ ಜಗನ್ನಾಥ ದಾಸರು ಚಲನಚಿತ್ರದ ನಿರ್ದೇಶಕರಾದ ಡಾಕ್ಟರ್ ಮಧುಸೂದನ್ ಹವಾಲ್ದಾರ್ ಚಿತ್ರದ ಕುರಿತು ವಿವರಿಸಲು ಪತ್ರಿಕಾಗೋಷ್ಠಿಯನ್ನ ನಡೆಸಿದರು. ವಿಜಯನಗರ ಸಾಮ್ರಾಜ್ಯದ ಅತ್ಯುನ್ನತ ಸ್ಥಿತಿಯಲ್ಲಿ ಶ್ರೀಕೃಷ್ಣ ದೇವರಾಯರ ಆಳ್ವಿಕೆಯ ಸಂದರ್ಭದಲ್ಲಿ ಶ್ರೀಪಾದರಾಜರ ಶಿಷ್ಯರಾದ ಶ್ರೀ ವ್ಯಾಸರಾಜರ ಶಿಷ್ಯತ್ವ ವಹಿಸಿದ ಪುರಂದರದಾಸರು, ಶ್ರೀ ಕನಕದಾಸರು ಮುಂತಾದವರಿಂದ 15-16ನೇ ಶತಮಾನದಲ್ಲಿ ಸಮೃದ್ಧವಾಗಿ ಬೆಳೆದ ಹರಿದಾಸ ಸಾಹಿತ್ಯ ನಂತರ 2 ಶತಮಾನಗಳ ಕಾಲ ಮರೆಯಾಗಿ ಹೋಯಿತು ಎಂದಾಗ ಉದಯಿಸಿದ ಶ್ರೀ ವಿಜಯದಾಸರಿಂದ ಮತ್ತೆ ಪುನರ್ಜೀವನಗೊಂಡಿತು. ಶ್ರೀ ಗೋಪಾಲದಾಸರು, ಶ್ರೀ ಜಗನ್ನಾಥ ದಾಸರು ಮುಂತಾದ 100 ಹರಿದಾಸರಿಗೆ ಅವರಿಂದ ಪ್ರೇರಣೆ ದೊರೆತು ಮತ್ತೆ ಹರಿದಾಸ ಸಾಹಿತ್ಯದ ಪ್ರವಾಹ ಹರಿಯುತ್ತಾ ಬಂದಿತು. ದೀನರ ಉದ್ಧಾರ, ಸಮಾಜಮುಖಿ ಚಿಂತನೆ, ದೈವಭಕ್ತಿಯ ಮೂಲಕ 3 ಶತಮಾನಗಳಲ್ಲಿ ತಮ್ಮ ಜೀವನ ಮತ್ತು ಕೃತಿಗಳಿಂದ ಪ್ರಭಾವ ಬೀರುತ್ತಿರುವ ಶ್ರೀ ವಿಜಯದಾಸರ ಜೀವನದ ಮೊದಲ ಅರ್ಧ ಭಾಗವನ್ನು ಈ ಚಿತ್ರ ಒಳಗೊಂಡಿದೆ. ದಾಸವರೆಣ್ಯ ಶ್ರೀ ವಿಜಯದಾಸರು ಚಿತ್ರದ ನಿರ್ಮಾಪಕರು ವಿಕ್ರಮ್ ಜೋಶಿ ರಾಯ್ಕೂರ್ ಅವರು, ನಿರ್ದೇಶಕರು ಮಧುಸೂದನ್ ಹವಾಲ್ದಾರ್ ಹೊಸಪೇಟೆಯವರು. ಕಲಾವಿದರಲ್ಲಿ ತ್ರಿವಿಕ್ರಮ ಜೋಶಿ, ಪ್ರಭಂಜನ ದೇಶಪಾಂಡೆ, ವಿಷ್ಣುತೀರ್ಥ ಜೋಶಿ, ವಿಜಯಾನಂದ ನಾಯಕ್, ಶ್ರೀಲತಾ ಬಾಗೇವಾಡಿ, ಭಾರತಿ ಗುಂಡಿ ಹಾಗೂ ಪ್ರವಾಹ ಅವರು ಅಭಿನಯಿಸಿದ್ದಾರೆ. ತಾಂತ್ರಿಕ ವರ್ಗದಲ್ಲಿ ಕಥೆ, ಚಿತ್ರಕಥೆ, ಸಂಭಾಷಣೆ ಜೆಎಂ ಪ್ರಹ್ಲಾದ್, ಸಂಗೀತ ವಿಜಯಕೃಷ್ಣ, ಛಾಯಾಗ್ರಹಣ ನಾರಾಯಣ ಸಿ, ಸಂಕಲನ ದೊರೆರಾಜ್, ನಿರ್ದೇಶನ ಸಹಾಯ ಬಾಬಿ ಸಾವಂತ್ ಮತ್ತು ಕಲಾ ನಿರ್ದೇಶಕರಾಗಿ ಸಿರಿವಾಳ ರಾಘವೇಂದ್ರ ಅವರು ಕಾರ್ಯನಿರ್ವಹಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ನಟ ಮತ್ತು ನಿರ್ಮಾಪಕರಾದ ತ್ರಿವಿಕ್ರಮ ಜೋಶಿ, ನಟಿ ಲತಾ ಬಾಗೇವಾಡಿ ಹಾಗೂ ರವಿ ಲಾತುರ್ಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಿಂದ ಕನ್ನಡ ಸಾಹಿತ್ಯದಲ್ಲಿ ಒಂದು ರೀತಿ 2 ಕಣ್ಣುಗಳು ಅಂತ ಹೇಳ್ಬೋದು. ಒಂದು ವಚನ ಸಾಹಿತ್ಯ, ಎರಡನೇದು ದಾಸ ಸಾಹಿತ್ಯ. ಕನ್ನಡನ ಶ್ರೀಮಂತಗೊಳಿಸಿದ್ದು ಇವು 2 ಸಾಹಿತ್ಯಗಳು. ಈ ಸಾಹಿತ್ಯದ ರಚನೆಕಾರರು ನಮಗೆ ಗೊತ್ತಿರೋ ರೀತಿ ಬಸವಣ್ಣವರ ಕಾಲದಿಂದನೂ ಸಾಕಷ್ಟು ವಚನ ಸಾಹಿತ್ಯದ ಬೆಳವಣಿಗೆ ಮೂಡಿಬಂತು. ಅದೇ ರೀತಿ ದಾಸ ಸಾಹಿತ್ಯನೂ 9ನೇ ಶತಮಾನದ ಅಚಲಾನಂದ ವಿಠ್ಠಲರು ಅಂತ ಬರ್ತಾರೆ, ಬೆಂಗಳೂರಿನ ಗ್ರಾಮೀಣ ಪ್ರದೇಶದಿಂದ 9ನೇ ಶತಮಾನ. ಅದಾದ ನಂತರ 12ನೇ ಶತಮಾನದಲ್ಲಿ ನರಹರಿ ತೀರ್ಥರು, ಈ ಮಧ್ವಾಚಾರ್ಯರ ಪರಂಪರೆಯಲ್ಲಿ ಬರ್ತಕ್ಕಂಥರು. ಅಲ್ಲಿಂದ ಪ್ರಾರಂಭ ಅಂದರೆ ಯತಿಗಳೇ ಅದನ್ನು ಪ್ರಾರಂಭ ಮಾಡುವಂಥ ಒಂದು ಪರಿಸ್ಥಿತಿ ಬಂತು. ಅದಾದಮೇಲೆ ಬಂದವರು ನಮಗೆ ಪ್ರಮುಖವಾಗಿ ಕಾಣೋದು ಪುರಂದರದಾಸರು. ವಿಜಯನಗರದ ಸಾಮ್ರಾಜ್ಯದ ಸಮಯದಲ್ಲಿ ವ್ಯಾಸತೀರ್ಥರ ಶಿಷ್ಯರಾಗಿ, ವ್ಯಾಸರಾಯರ ಗುರುಗಳ ಶಿಷ್ಯರಾಗಿ ಅವರು ಮತ್ತು ಕನಕದಾಸರು ಇವರು ಕನ್ನಡದಲ್ಲಿ ದಾಸ ಸಾಹಿತ್ಯದ ರಚನೆಯನ್ನು ಪ್ರಾರಂಭ, ಅಂದರೆ ಒಂದು ವ್ಯವಸ್ಥಿತ ರೀತಿ ಒಳಗೆ ಎಲ್ಲ ರೀತಿ ಪ್ರಕಾರಗಳನ್ನ ಮಾಡಿದ್ದು ನಮ್ಮ ಒಂದು ಇತಿಹಾಸದಲ್ಲಿ ಬಂದದ್ದು. ಅದೇ ರೀತಿಯಾಗಿ
ಈ ಒಂದು ಕನ್ನಡದಲ್ಲಿ ಯಾಕೆ ಬಂತು ಅನ್ನೋದು ಆಗಿನ ವಾತಾವರಣ ನೋಡಿದಾಗ ಅರ್ಥ ಆಗ್ತದೆ. ವೇದ ಉಪನಿಷತ್ತುಗಳು, ಪುರಾಣ ಪ್ರವಚನಗಳು ಯಾವ್ಯಾವ ಧಾರ್ಮಿಕ ವಿಚಾರಗಳನ್ನು ಬದುಕುವ ದಾರಿಯ ಜೊತೆಗೆ ಮಾನವನ ಔನ್ನತ್ಯಕ್ಕಾಗಿ ಆತ್ಮೋದ್ಧಾರಕ್ಕಾಗಿ ಕೊಡ್ತಕ್ಕಂಥ ವಿಚಾರಗಳು ಎಲ್ಲವೂ ಗೋಪಾಲಾಚಾರ್ಯ ಅಕ್ಮಂಚಿಯವರು ನಮ್ಮ ಮಧ್ಯೆ ಬಂದಿದ್ದಾರೆ, ಸ್ವಾಗತವನ್ನು ಮಾಡ್ತಾಯಿದ್ದಾರೆ. ಆ ಆತ್ಮೋದ್ಧಾರಕ್ಕೆ ಬೇಕಾದಂಥ ಎಲ್ಲ ವಿಚಾರಗಳು ಸಂಸ್ಕೃತದಲ್ಲಿದ್ದವು. ಸಾಮಾನ್ಯ ಜನರಿಗೆ ತಲುಪುವುದು ಕಷ್ಟ. ಆ ಒಂದು ವಿಚಾರವನ್ನು ಅರ್ಥಕೊಂಡು ಕನ್ನಡದಲ್ಲಿ ಅದನ್ನು ಸರಳೀಕೃತವಾಗಿ ಆಡು ಭಾಷೆಯಲ್ಲಿ ಅರ್ಥ ಮಾಡ್ತಕ್ಕಂಥ ಕೆಲಸವನ್ನು ಹರಿದಾಸರು ಮಾಡ್ತಾ ಬಂದರು. ಇದು ನಿತ್ಯ ಜೀವನದಲ್ಲಿ ಉಪಯೋಗ ಆಗ್ತಕ್ಕಂಥ ವಿಚಾರಗಳು, ಸಾಮಾಜಿಕ ಬದಲಾವಣೆ ತರ್ತಕ್ಕಂಥ ವಿಚಾರಗಳು. ಅದಾದ ಮೇಲೆ ಬಂದವರು 200 ವರ್ಷಗಳ ನಂತರ ಮೈಪತಿದಾಸರು ಮಧ್ಯದಲ್ಲೇ ಬರ್ತಾರೆ. ಬಾಗಲಕೋಟೆ, ಬಿಜಾಪುರ ಹಳೆಯ ಬಿಜಾಪುರ ಜಿಲ್ಲೆ. ಅದೇ ರೀತಿ ಪ್ರಸನ್ನ ವೆಂಕಟದಾಸರು ಮತ್ತು ವಿಜಯದಾಸರು ಸಮಕಾಲೀನರು. ನಮ್ಮ ತಂಡ ಪ್ರಾರಂಭ ಮಾಡಿದ್ದು ನಮ್ಮ ಮಸೂದನ್ ಹವಾಲ್ದಾರ್ ಅವರು ಒಂದು ಮಾತಾಂಬುಜ ಮೂವೀಸ್ ಅನ್ನೋ ಇದರಲ್ಲಿ ಪ್ರಥಮವಾಗಿ ಪ್ರಾರಂಭ ಮಾಡಿದ್ದು ಜಗನ್ನಾಥ ದಾಸರನ್ನ ಇಟ್ಕೊಂಡು. ಅವರು ಕಳೆದ 27-28 ವರ್ಷದಿಂದ ಆ ಚಲನಚಿತ್ರ ರಂಗದಲ್ಲಿ ಇದ್ದಾಗ್ಯೂ ಕೂಡ ಈ ರೀತಿ 25 ವರ್ಷ ಕಮರ್ಷಿಯಲ್ ಸಿನಿಮಾ ಲೈನಲ್ಲಿದ್ದರು. ಕರ್ನಾಟಕದಲ್ಲೂ ಕೆಲಸ ಮಾಡಿದ್ದಾರೆ, ಒಂದು 10 ವರ್ಷ ಆಂಧ್ರದಲ್ಲೂ ಕೆಲಸ ಮಾಡಿದ್ದಾರೆ, ಹೈದರಾಬಾದಲ್ಲಿ. ಆದರೆ ಧಾರ್ಮಿಕತೆ ಅವರ ಒಂದು ತಾಯಿಯವರ ಪ್ರೇರಣೆಯಿಂದ ಬಂದಂಥದ್ದು. ಅದನ್ನು ಅವರು ಪ್ರಾರಂಭ ಮಾಡಿದರು. ಜಗನ್ನಾಥ ದಾಸರ ಚಲನಚಿತ್ರದ ಉದ್ಘಾಟನೆಗೆ ನಾನು ಕರೆದಿದ್ದರು, ಅಂದರೆ ಚಾಲನೆಗೆ. ಮಂತ್ರಾಲಯದಲ್ಲಿ ಗುರುಗಳು ಸುಬೋಧೇಂದ್ರರ ಒಂದು ಸಾನ್ನಿಧ್ಯದಲ್ಲಿ ಅದು ನಡೀತು. ಅವತ್ತು ನಾನು ಭಾಗವಹಿಸಿದವನು. ನಾನು ತಮಗೆಲ್ಲ ಗೊತ್ತಿರೋ ರೀತಿ ರಾಜಕಾರಣದಿಂದ ಪರಿಚಿತ. ಗುಲ್ಬರ್ಗ ನನಗೇನು ಹೊಸದಲ್ಲ. ಕಳೆದ 20 ವರ್ಷದಿಂದ ಇಲ್ಲಿ ಪ್ರಭಾರಿಯಾಗಿ ಎಲ್ಲ ಕೆಲಸ ಮಾಡಿದ್ದಿದೆ. ಆದರೆ ಈ ಕ್ಷೇತ್ರ ಇದೆಲ್ಲ, ಚಲನಚಿತ್ರದ ಕ್ಷೇತ್ರ, ವಿಶೇಷವಾಗಿ ದಾಸಾಹಿತ್ಯ ಕ್ಷೇತ್ರ, ಇದು ಸಂಪೂರ್ಣವಾಗಿ ನನಗೆ ಹೊಸದು. ಅವತ್ತು ಅವರು ಒತ್ತಾಯಪೂರ್ವಕವಾಗಿ ನೀವು ಇದರಲ್ಲಿ ಭಾಗವಹಿಸಬೇಕು ಅಂತಂದರು. ನಾನು ಅದರಲ್ಲಿ ಸಹ ನಿರ್ಮಾಪಕನಾಗಿ ಜಾಯಿನ್ ಆದೆ. ಅದಾದಮೇಲೆ ಪಾತ್ರ ವಹಿಸಬೇಕು ಅಂದರು. ಜಗನ್ನಾಥ ದಾಸರ ಮೂವಿದಲ್ಲಿ ವಿಜಯದಾಸರ ಪಾತ್ರವನ್ನು ನಾನು ವಹಿಸುವಂಥ ಒಂದು ಅವಕಾಶ ಬಂತು. ತದನಂತರ ಪ್ರಸನ್ನ ವೆಂಕಟದಾಸರ ಚಲನಚಿತ್ರದಲ್ಲೂ ವಿಜಯದಾಸರ ಪಾತ್ರ ಬರುತ್ತೆ. ಆ ಪಾತ್ರವನ್ನು ನಾನು ನಿರ್ವಹಿಸಿದ ನಂತರ ಈಗ ನಮ್ಮ ನಿಜ ಹೇಳಬೇಕು ಅಂದರೆ ನಮ್ಮ ತಂದೆಯವರು ಓದಿದ್ದಿಲ್ಲೇ ಗುಲ್ಬರ್ಗದಲ್ಲಿ, ನೂತನ ವಿದ್ಯಾಲಯದಲ್ಲಿ. ಅದಾದಮೇಲೆ ಅವರ ವೃತ್ತಿ ಪ್ರಾರಂಭ ಆಗಿದ್ದು ಹಳೆ ಗುಲ್ಬರ್ಗ ಜಿಲ್ಲೆ ಗುರುಮಿಟ್ಕಲ್ಲಲ್ಲಿ ಶಿಕ್ಷಕರಾಗಿ. ಆದರೆ ಪ್ರವೃತ್ತಿಯಿಂದ ಅವರು ದಾಸ ಸಾಹಿತ್ಯದ ಅಧ್ಯಯನ ಮಾಡಿದವರು. ಸಾವಿರಾರು ಹಾಡುಗಳನ್ನ ಹಾಡ್ತಾಯಿದ್ರು. ಇಲ್ಲಿ ನಮ್ಮ ದೇವರಾವ್ ದೇಶಮುಖ ಅವ್ರ ಮನೆಗೆ ರೆಗ್ಯುಲರ್ ಆಗಿ ಬಂದು ಭಜನೆ ಕಾರ್ಯಕ್ರಮ, ಪ್ರವಚನ, ಉಪನ್ಯಾಸ ಕೊಟ್ಟವರು. ದಾಸ ಸಾಹಿತ್ಯದ ಬಗ್ಗೆ ಸಾಕಷ್ಟು ಕಾರ್ಯಕ್ರಮಗಳು ಮಾಡಿದವರು. ಅವರು ತೀರ್ಕೊಂಡ ನಂತರ ಅವ್ರ ಕನಸಲ್ಲಿ ಏನಿತ್ತು, ಅವರ ಒಂದು ಕಲ್ಪನೆ ಏನಿತ್ತು, ದಾಸ ಸಾಹಿತ್ಯದ ಚಲನಚಿತ್ರಗಳು ಬರಬೇಕು ಅನ್ನೋದನ್ನು, ಆ ರೀತಿ ಅವರ ನಮ್ಮ ತಂದೆ ತಾಯಿ ಹೆಸರಲ್ಲಿ SPJ ಮೂವೀಸ್ ಅಂತ, ಸರಸ್ವತಿಬಾಯಿ ಪ್ರಹ್ಲಾದಾಚಾರ್ಯ ಜೋಶಿ ಅಂತ ಅವರ ಒಂದು ಹೆಸರಲ್ಲೇ ಹೊಸ ಒಂದು ಬ್ಯಾನರ್ ಅಡಿಯಲ್ಲಿ ಚಲನಚಿತ್ರದ ಪ್ರಾರಂಭವನ್ನು ತೊಗೊಂಡ್ವಿ. 2 ವರ್ಷದ ಹಿಂದೆ ಬೆಂಗಳೂರಲ್ಲಿ ಇದು ಪ್ರಾರಂಭ ಆಗಿದ್ದು. 2021 ನವಂಬರ್ ಪ್ರಾರಂಭ ಆಯಿತು. ವಿಜಯದಾಸರ ಆರಾಧನೆ ದಿವಸ 23 ನವಂಬರ್ ರಿಲೀಸ್ ಮಾಡಬೇಕಂತಿತ್ತು. ಕಾರಣಾಂತರದಿಂದ ಅದು ಒಂದು 4-5 ತಿಂಗಳ ಲೇಟಾಗಿ ಈಗ ಏಪ್ರಿಲ್ 19ರಂದು ನಿಮ್ಮೆಲ್ಲರ ಮುಂದೆ ತೆರೆಗೆ ಕಾಣಲಿದೆ. ಇದು ಹಿನ್ನೆಲೆ. ಮತ್ತು ವಿಜಯದಾಸರ ಒಂದು ಚರಿತ್ರೆ ಏನಿದೆಯಲ್ಲ, ನಾವು ಹೀಗೆ 2 ಕಾಲು ತಾಸಿನಲ್ಲಿ ಕಟ್ಟಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಸೀರೀಸ್ ಮಾಡಿದರೂ ಕಮ್ಮಿನೇ ಬೀಳುತ್ತದೆ. ಅಷ್ಟೊಂದು ಅವರ ಪವಾಡಗಳು, ಅವರ ರಚನೆಗಳು, ಅವರ ಸಮಾಜೋದ್ಧಾರಕ ಕೆಲಸ ಕಾರ್ಯಗಳು, ಜೊತೆಗೆ ಅವರು ನಡೆದು ಬಂದ ದಾರಿ. ನಿಮಗೆ ಹೇಳಬೇಕು ಅಂದರೆ ಈ ಒಂದು ದಾಸ ಪರಂಪರೆ ಮತ್ತೊಂದು ಬಾರಿ, ಅಂದರೆ ಪುರಂದರದಾಸರು ಕನಕದಾಸರ ತರುವಾಯ ಮುಂದುವರೆದದ್ದು ಅಂದರೆ ವಿಜಯದಾಸರ ನಂತರನೇ. ಅವರ ಶಿಷ್ಯತ್ವದಲ್ಲೇ 64 ಹರಿದಾಸರಿಗೆ ದೀಕ್ಷೆ ಕೊಡ್ತಾರೆ. ತಾವು ಕೆಲವರಿಗೆ ಕೊಡ್ತಾರೆ, ಗೋಪಾಲದಾಸರು ತಮ್ಮ ಶಿಷ್ಯರು ಗೋಪಾಲದಾಸರ ಮುಖಾಂತರ ಕೆಲವರಿಗೆ ಕೊಡಿಸ್ತಾರೆ. ಅದಾದಮೇಲೆ ಅವರ ಶಿಷ್ಯರಾಗಿ ಬಂದಂಥ ಜಗನ್ನಾಥ ದಾಸರು ಅವರ ಮುಖಾಂತರನೂ ಈ ದಾಸ ಪರಂಪರೆ ಮುಂದುವರೆದು ಇವತ್ತಿಗೂ ನಮ್ಮ ಭಾಗದಲ್ಲಿ, ವಿದೇಶಗಳಲ್ಲೂ ನಾವು ನೋಡ್ತೇವೆ. ಈ ರೀತಿ ದಾಸ ಪರಂಪರೆಯಲ್ಲಿ ಸ್ವರಚಿತವಾಗಿ ಒಂದು ಆಶು ಕವಿತೆಗಳನ್ನು ರಚಿಸಿ ಅದನ್ನು ಇಲ್ಲಿ ಏನು ಅಂದರೆ ದಾಸತ್ವ ಅಂದರೆ ದೇವರಲ್ಲಿ ನಮ್ಮ ದಾಸತ್ವವನ್ನು ತೋರಿಸಿಕೊಂಡು
ನಮ್ಮ ಆತ್ಮೋದ್ಧಾರ ಮಾಡ್ತಕ್ಕಂಥ ಕಾರ್ಯವನ್ನು ಅವರು ಅದನ್ನು ಮಾಡ್ತಾ ಬಂದರೆ ಬರೀ ಭಕ್ತಿ ದೈವತ್ವ ಇಷ್ಟಕ್ಕೆ ಸೀಮಿತ ಆಗಲಿಲ್ಲ. ಸಮಾಜದಲ್ಲಿರ್ತಕ್ಕಂಥ ಅಂಕುಡೊಂಕುಗಳನ್ನು ತಿದ್ದೋ ಕೆಲಸವನ್ನು ದಾಸರು ಮಾಡ್ಕೊಂಡು ಬಂದಿದ್ದಾರೆ. ನನ್ನ ಒಂದು 28-29 ವರ್ಷದ ಚಲನಚಿತ್ರ ಜರ್ನಿಯಲ್ಲಿ ನಾನು ಮೊಟ್ಟ ಮೊದಲನೇ ಬಾರಿಗೆ ಗುಲ್ಬರ್ಗಾದಲ್ಲಿ ಒಂದು ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೀನಿ. ಅದು ನನಗೆ ತುಂಬ ಹೆಮ್ಮೆ ಕೊಡೋ ವಿಷಯ. ಮಿತ್ರರೇ, ನಾನು ಚಲನಚಿತ್ರಕ್ಕೆ ಬಂದು 28 ವರ್ಷ ಆಯಿತು ಅಂತ ಹೇಳಿದೆ. ಒಂದು 25 ವರ್ಷ ನಾನು ಕಮರ್ಷಿಯಲ್ ಸಿನಿಮಾ ಮಾಡಿದೆ. ನೀವು ಪ್ರಶ್ನೆ ಕೇಳಿ ಯಾವ ಸಿನಿಮಾ ಮಾಡಿದ್ದೀರಿ ಅಂದರೆ ಹೇಳೋದು ಕೂಡ ನನಗೆ ಸರಿಯಾಗಿ ತಡಬರಿಸೋಂಥ ಒಂದು ಪರಿಸ್ಥಿತಿ ಉದ್ಭವ ಆಗುತ್ತೆ. ಅಂದರೆ ಅಂಥ ಒಳ್ಳೆಯ ಸಿನಿಮಾಗಳು ನಾನೇನು ಮಾಡಿದ್ದಿಲ್ಲ. ಕಮರ್ಷಿಯಲ್ ಸಿನಿಮಾ ಅಂದಮೇಲೆ ಎಲ್ಲ ಥರದ್ದು ಇರುತ್ತೆ. ಹಾಕಿದ ದುಡ್ಡು ಕೂಡ 5 ರೂಪಾಯಿ ಬರ್ತಿದ್ದಿಲ್ಲ, ಮತ್ತು ಸಾಲ, ಮತ್ತು ಹೀಗೆ ಈ ಥರದ್ದೊಂದು ರೊಟೀನ್ ಈ ಕಮರ್ಷಿಯಲ್ ಸಿನಿಮಾದಲ್ಲಿ ಹೀಗೆ ಇರುತ್ತೆ. ನಾವಲ್ಲಿ ಆ ತೆಗ್ನಲ್ಲಿ ಬಿದ್ದಿದ್ದೀವಿ ಅಂದರೆ ಹೇಳ್ಬೇಕು ಅಂತ ಮತ್ತೆ ಇನ್ನೊಂದು ಕಡೆ ಸಾಲ ಮಾಡಿ ಇನ್ನೊಂದು ಸಿನಿಮಾ ಮಾಡಬೇಕು, ಅದನ್ನ ಮತ್ತೆ ನಾವು ತೀರಿಸ್ತೀವಿ ಅಂತ ಅವ್ರಿಗೆ ಹೇಳ್ಕೊಳ್ತಿರ್ಬೇಕು. ಈ ಥರದ ಒಂದು ಸಿನಿಮಾಗಳನ್ನ ನಾನು ಮಾಡ್ತಾಯಿದ್ದೆ. ಸೊ ಅದಕ್ಕೆ ಅಂಥ ಸಿನಿಮಾಗಳು ಮಾಡಬಾರ್ದು ಅಂತ ಹೇಳಿದ್ದು ನನ್ನ ತಾಯಿ ಮತ್ತು ಕಣ್ಣು ತೆರೆಸಿದ್ದು ನನ್ನ ತಾಯಿ. ಕೊನೆ ಹೋಗೋ ದಿನಗಳಲ್ಲಿ ನೀನು ಯಾಕೆ ದಾಸರ ಸಿನಿಮಾಗಳು ಮಾಡಬಾರ್ದು ಅಂತ ಒಂದು ಮಾತು ಹೇಳಿದರು. ಅದಾದ 2 ವರ್ಷದ ಮೇಲೆ ನಮ್ಮ ತಾಯಿ ಹೋದ್ಮೇಲೆ ನನಗೆ ಅವಾಗ ಒಂಥರ ಜ್ಞಾನೋದಯ ಆಯಿತು ಅಂತಲೇ ತಿಳ್ಕೊಳ್ತೀನಿ. ಸೊ ನಮ್ಮ ತಾಯಿ ಹೆಸರ ಮೇಲೆ ಮಾತಾಂಬುಜ ಮೂವೀಸ್ ಅನ್ನೋ ಒಂದು ಬ್ಯಾನರ್ನ ಹುಟ್ಟಾಕಿ ಮೊಟ್ಟ ಮೊದಲೇ ಬಾರಿಗೆ ದಾಸ ಸಾಹಿತ್ಯನ ಯಾಕೆ ಮಾಡಬಾರ್ದು, ಅಷ್ಟೊತ್ತಿಗಾಗಲೇ ಒಂದು 60 ವರ್ಷ ಕಳೆದೋಗಿತ್ತು. ಅಂದರೆ ದಾಸ ಸಾಹಿತ್ಯದ ಸಿನಿಮಾ ಬರಲಾರ್ದೆ ಪುರಂದರದಾಸರು ಮತ್ತು ಕನಕದಾಸರು ಆದಮೇಲೆ 60 ವರ್ಷದ ಮೇಲೆ ಯಾರೂ ಆ ಥರದ ಒಂದು ಸಾಹಸ ಅಂತಲೇ ಹೇಳ್ಬೋದು, ಅದಕ್ಕೆ ಕೈ ಹಾಕಿದ್ದಿಲ್ಲ. ಸೊ ಕಮರ್ಷಿಯಲ್ ಸಿನಿಮಾ ಮಾಡಿದ್ರೂ ದುಡ್ಡು ಕಳ್ಕೊಳ್ತೀವಿ. ಈ ಸಿನಿಮಾ ಮಾಡಿದರೆ ದುಡ್ಡು ಬರುತ್ತೋ ಇಲ್ಲೋ, ಅಟ್ಲೀಸ್ಟ್ ಒಂದು ವರ್ಗಕ್ಕಾದರೂ ನಾನು ಪರಿಚಿತನಾಗ್ತೀನಿ ಅನ್ನೋ ಒಂಥರ ಒಂದು ಹಂಬಲ ಶುರುವಾಯಿತು, ಮಾಡೋಣ ಅಂತ. ಸೊ ಅದಕ್ಕೆ ಆ ಮೂಲ ಕಾರಣ ನನ್ನ ತಾಯಿ. ಹಾಗಾಗಿ ಇಂಥ ಒಂದು ಸದಾವಕಾಶ ಸಿಕ್ಕಾಗ ನನ್ನ ತಾಯಿನ ಮತ್ತೆ ನಾನು ನೆನೆಸ್ಕೊಳ್ತಾ ಇರ್ತೀನಿ. ಸೊ ಆ ಕ್ರೆಡಿಟ್ ಏನಿದ್ರು ನನ್ನ ತಾಯಿಗೆ ಸೇರಬೇಕು. ಇನ್ನು ಮುಂಬರೋ ದಿನಗಳಲ್ಲಿ ಅದಕ್ಕೆ ನನಗೆ ಹಣ ಹೂಡಿರೋರು ವ್ಯಕ್ತಿಗಳ ಹೆಸರುಗಳು ಹೇಳ್ತಾ ಬರ್ತೀನಿ. ಸೊ ಹೀಗೆ ಸ್ಟಾರ್ಟ್ ಆಗಿದ್ದೇ ಜಗನ್ನಾಥ ದಾಸರು ಸಿನಿಮಾ ಮಾಡಬೇಕಾದ್ರೂ ಕೂಡ ತುಂಬ ಜನ ನನಗೆ ಹೇಳಿದರು, ಇಂಥ ಸಿನಿಮಾ 5 ರೂಪಾಯಿ ಬರೋದಿಲ್ಲ, ಯಾಕೆ ನೀನು ಸಿನಿಮಾ ಮಾಡ್ತೀಯ ಅಂತ. ಆದರೆ ಅವರೆಲ್ಲರ ಒಂದು ಮಾತನ್ನು ಹುಸಿ ಮಾಡಿ ಆ ಸಿನಿಮಾ 100 ದಿವಸ ಓಡ್ತು. ಮತ್ತು ನಮಗೆ ಅದಕ್ಕೆ ಲಾಭ ಬಂತು ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ಒಂದು ಹೊಸ ಆಸೆ ಚಿಗುರೊಡಿತು. ಏನಂದರೆ ಇಂಥ ಸಿನಿಮಾ ಮಾಡಿದರೆ ಜನಗಳು ನಾವು ಈಗ 1 ಕೋಟಿ ರೂಪಾಯಿ ಹಾಕಿದರೆ 80 ಲಕ್ಷ ಆದರೂ ಬರುತ್ತೆ ಅನ್ನೋ ಒಂದು ಆಸೆ ಗ್ಯಾರಂಟಿ ಆಯಿತು. ಅದ್ರ ಜೊತೆಗೆ ನಮ್ಮನ್ನು ಎಲ್ಲೋದ್ರೂ ಗುರ್ತಿಸೋಕ್ಕೆ ಶುರು ಮಾಡಿದರು. ಅದಕ್ಕಿಂತ ಹಿಂದೆ ನಾನು ಗುರ್ತಿಸ್ಕೊಳ್ದೇ ಇರೋ ವ್ಯಕ್ತಿ ಗುರ್ತಿಸ್ಕೊಳ್ಳೋಕ್ಕೆ ಶುರು ಆಯಿತು. ಬನ್ನಿ ಇಲ್ಲಿ ಬನ್ನಿ ಇಂಥ ಸಿನಿಮಾ ಮಾಡ್ತೀರಿ ನೀವು ಅಂತಂದು. ಸೊ ಅದಾದಮೇಲೆ 2ನೇ ಭಾಗ ಬಂದಿದ್ದು, ಅಂದರೆ ಮುಂದಿನ ಸಿನಿಮಾ ಬಂದಿದ್ದು ಪ್ರಸನ್ನ ವೆಂಕಟದಾಸರು. ಅದಾದಮೇಲೆ ಈಗ ವಿಜಯದಾಸರು. ಈಗ ನಾನೇ ಒಂದು ತಂಡ ಅಂತ ಕಟ್ಕೊಂಡಿದ್ದೀನಿ. ಆ ತಂಡಕ್ಕೆ ಈ ಹಣಕಾಸಿನ ವಿಚಾರದಲ್ಲಿ ಹಣ ಅದು ಬೇಕೇ ಬೇಕಾಗ್ತದೆ. ಅಂಥ ಒಂದು ಸಂದರ್ಭ ಬಂದಾಗ ಪಾಪ ಅವ್ರು ಹೇಳಿದ್ದಾರೆ, ನಾನು ರೆಡಿ ಇರ್ತೀನಿ, ನೀವು ಧೈರ್ಯವಾಗಿರ್ರಿ, ಇದನ್ನು ಒಟ್ಟಾಗಿ ಕಲಿತು ಮಾಡೋಣ ಅಂತ ಹೇಳಿದ್ದಕ್ಕೆ ನಾವು ಹಾಗೆ ಮುಂದುವರೆದು ಈಗ ನಾವು ದಾಸ ಸಾಹಿತ್ಯ ಮತ್ತು ಅದ್ರ ಜೊತೆಗೆ ಈಗ ಇನ್ನು ಬಸವ ಜಯಂತಿ ಹತ್ತಿರ ಬಂತು, ಮೋಳಿಗೆ ಮಾರಯ್ಯ ಅಂತ ಒಂದು ಶರಣ ಸಾಹಿತ್ಯ ಸಿನಿಮಾನು ಶುರು ಮಾಡ್ತಾಯಿದ್ವಿ. ಅದಕ್ಕೆ ನಮಗೆ ಇವರು ಕೊಪ್ಪಳದ ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳು ಮತ್ತು ಶಿವಾಚಾರ್ಯ ಪಂಡಿತಾರ್ ಅವರು ಕೂಡ ನಮಗೆ ಬೆಂಬಲವಾಗಿ ನಿಂತಿದ್ದಾರೆ. ಹೀಗೆ ಶರಣ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಒಟ್ಟೊಟ್ಟಾಗಿ ವರ್ಷಕ್ಕೆ ಒಂದು 4 ಸಿನಿಮಾ ಕೊಡೋಣ. ಇದು ಏನಂದರೆ ನಮಗೆ ಈಗ ಕೆಲವರೆಲ್ಲ ಹೇಳ್ತಿರ್ತಾರೆ, ನಿಮಗೆ ಫಂಡ್ಸ್ ಬರ್ತಾವ ಅಂತಂದು. ನಿಜವಾಗ್ಲೂ ಕೆಲವರು ನಮಗೆ ಕೊಡೋಂಥ ವ್ಯಕ್ತಿಗಳು ಕೂಡ ಇತ್ತೀಚೆಗೆ ಹುಟ್ಕೊಂಡಿದ್ದಾರೆ. ನಾವಿದ್ದೀವಿ, ನೀವು ಮಾಡಿರಿ ಸಿನಿಮಾನ, ಇದು ನೀವು ಲಾಭ ಅಂತಲೇ ಮಾಡಬೇಡ್ರಿ, ನಷ್ಟ ಅಂತೂ ಆಗೋದಿಲ್ಲ, ನಾವು ಒಂದು ವರ್ಗದವ್ರು ನಿಮಗೆ ಕೈ ಹಿಡಿತೀವಿ ಅಂತ ಹೇಳಿದ ತಕ್ಷಣ ನಮಗೆ ಒಂದು ಇದು ಬಂತು. ಆದರೆ ಇಂಥ ಸಿನಿಮಾಗಳಿಗೆ ನಾವು ಸ್ಟಾರ್ಗಳನ್ನ ಹಾಕಿ ಸಿನಿಮಾ ಮಾಡೋ ಯೋಗ್ಯತೆ ನಮಗಿಲ್ಲ. ಅಂದರೆ ಅವ್ರು ಕೊಡೋ ಸಂಭಾವನೆ ಆಗಲಿ ಅಥವಾ ಅವ್ರಿಗೆ ಕೇಳೋ ಕ್ಯಾರವ್ಯಾನ್ ಆಗಲಿ, ಅವ್ರಿಗೆ ಕೊಡೋ ಲಾಡ್ಜ್ ಆಗಲಿ, ಆಮೇಲೆ ಅವ್ರಿಗೆ ಇಂಥ ಸಿನಿಮಾಗೆ ಮಾಡಿದಾಗ ಅವರು ಪಾತ್ರದಲ್ಲಿದ್ದಾಗ ಮಾತ್ರ ಮಾಮೂಲಿಯಾಗಿರ್ತಾರೆ. ಆಮೇಲೆ ನಾಳೆ ರೂಮಲ್ಲಿದ್ದಾಗ ಏನು ಕೇಳಿದ್ರು ನಾವು ಕೊಡೋ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ನನ್ನ ಕಣ್ಣಿಗೆ ಈ ಗುಲ್ಬರ್ಗಕ್ಕೆ ಬಂದಾಗ ನನಗೆ ರವಿ ಲಾತುರ್ಕರ್ ಸಿಕ್ಕರು. ಸೊ ಕಾಶಿರಾಜನ ಪಾತ್ರಕ್ಕೆ ಒಳ್ಳೆ ಹೈಟು ಪರ್ಸ್ನಾಲಿಟಿ ಚಲೋ ಇದೆ. ಅವರು ವಿಗ್ಗಿಗೆ ಹಾಕಿದರೆ ಒಂದು 4 ಸೀನ್ ಯಾಕೆ ಮಾಡಿಸ್ಬಾರ್ದು, ಹಾಗೆ ಮಾಡಿ ನನ್ನ ಕಣ್ಣಿಗೆ ಯಾರು ಕಾಣಿಸ್ತಾರೋ ಅವ್ರನ್ನ ಯಾಕಂದರೆ ಈ ಸಿನಿಮಾ ಕಥೆ ಮತ್ತು ಸಾಹಿತ್ಯ ರೆಡಿ ಇರಬೇಕಾದಾಗ ನಾನು ಭಾಳ ನೀಟಾಗಿ ಒಂದು ಪ್ರೆಸೆಂಟ್ ಮಾಡೋದಷ್ಟೇ ನನ್ನ ಕೆಲಸ, ಅಷ್ಟು ಬಿಟ್ಟರೆ ಬೇರೆ ಏನಿರೋದಿಲ್ಲ. ಹಾಗಾದಾಗ ಕಲಾವಿದರು ಯಾರಾದ್ರೇನು, ಈಗ ಗುಲ್ಬರ್ಗದಿಂದ ಒಬ್ಬ ಕಲಾವಿದ, ರಾಯಚೂರಿನಿಂದ 2 ಕಲಾವಿದರು, ಹೊಸಪೇಟೆ, ಈ ಥರ ನಾನೆಲ್ಲ ಒಟ್ಟುಗೂಡಿಸ್ಕೊಂಡು ಅದ್ಭುತವಾದ ಅವರಲ್ಲಿರೋ ಕಲಾವಿದ ಇರ್ತಾನೆ, ಅವ್ರನ್ನ ಹೊರತೆಗಿಸಿ ಇಂಥ ಒಂದು ಕೆಲಸನ ನಾನು ಮಾಡ್ತಾಯಿದ್ದೇನೆ. ಅದಕ್ಕೆ ನಿಮ್ಮಂಥವ್ರು ಕೂಡ ನನಗೆ ಬೆನ್ನು ತಟ್ಟಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಿದ್ದೀರಿ ನೀವು ಅಂತ.
ಮಾರ್ಚ್ 28ರಂದು ಕ್ರೈಸ್ತ ಸಮುದಾಯದ ಪವಿತ್ರ ಮೌಂಡಿ ಗುರುವಾರದ ಅಂಗವಾಗಿ ಕಲಬುರಗಿ ನಗರದ ಮದರ್ ಆಫ್ ಡಿವೈನ್ ಗ್ರೇಸ್ ಕ್ಯಾಥೆಡ್ರಲ್ ಚರ್ಚ್ನಲ್ಲಿ ಕ್ರೈಸ್ತ ಧರ್ಮಗುರುಗಳ ಪಾದಪೂಜೆ ಕಾರ್ಯಕ್ರಮ ಜರುಗಿತು. ದಿನಾಂಕ 28 ಮಾರ್ಚ್ 2024 ಗುರುವಾರದಂದು ಕಲಬುರಗಿ ನಗರದ ಮದರ್ ಆಫ್ ಡಿವೈನ್ ಗ್ರೇಸ್ ಕ್ಯಾಥೆಡ್ರಲ್ ಚರ್ಚ್ನಲ್ಲಿ ಮೌಂಡಿ ಥರ್ಸ್ಡೇ ಕಾರ್ಯಕ್ರಮವನ್ನ ಆಚರಿಸಲಾಯಿತು. ಇದರ ಅಂಗವಾಗಿ ಕಿರಿಯ ಫಾದರ್ಗಳು ತಮ್ಮ ಹಿರಿಯ ಫಾದರ್ಗಳ ಪಾದಗಳನ್ನು ಪವಿತ್ರ ಜಲದಿಂದ ತೊಳೆದು ಪಾದಪೂಜೆ ಸಂಪ್ರದಾಯವನ್ನ ನೆರವೇರಿಸಿದರು. ಪಾದಪೂಜೆಯ ನಂತರ ಸಾಮೂಹಿಕ ಪ್ರಾರ್ಥನೆ ಜರುಗಿತು. ಈ ಸಂದರ್ಭದಲ್ಲಿ ಫಾದರ್ ಜೋಸೆಫ್ ಪ್ರವೀಣ್, ಕಲಬುರಗಿ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾದ ರಾಬರ್ಟ್ ಮೈಕಲ್ ಮಿರಾಂದಾ, ಫಾದರ್ ಲಾಜರ್ ಚೇತನ್ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಯುಗಗಳು ಅವರದೇ, ಅಧಿಕಾರವೂ ಮಹಿಮೆಯೂ ನಿತ್ಯ ಕಾಲಕ್ಕೂ ಅವರಿಗೆ ಸಲ್ಲಲಿ. ಆಮೆನ್. ತಮ್ಮ ಪವಿತ್ರ ಮತ್ತು ಮಹಿಮಾಭರಿತ ಗಾಯಗಳಿಂದ ಪ್ರಭು ಕ್ರಿಸ್ತರು ನಮ್ಮನ್ನು ಕಾಪಾಡಿ ರಕ್ಷಿಸಲಿ. ಆಮೆನ್. ಈಗ ಯಾಜಕರು ಹೊಸದಾಗಿ ಮಾಡಿರುವ ಬೆಂಕಿಯಿಂದ ಪಾಸ್ಕ ಬತ್ತಿಯನ್ನು ಹೊತ್ತಿಸುತ್ತಾರೆ. ಭುವಿಯನ್ನು ತಳದಿಹ ಮೇಲೆ ಸ್ಥಾಪಿಸಿರುವ
ಮಾರ್ಚ್ 29ರಂದು ಗುಡ್ ಫ್ರೈಡೆ ಅಂಗವಾಗಿ ಕಲಬುರಗಿ ನಗರದ ಮದರ್ ಆಫ್ ಡಿವೈನ್ ಗ್ರೇಸ್ ಕ್ಯಾಥೆಡ್ರಲ್ ಚರ್ಚ್ನಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಅಲ್ಲಿ ಯೇಸು ಕ್ರಿಸ್ತ ಶಿಲುಬೆ ಹೊತ್ತು ಸಾಗುತ್ತಿದ್ದರೆ ಸುತ್ತಲೂ ನೆರೆದಿದ್ದ ಸಮುದಾಯದ ಜನರ ಕಣ್ಗಾಲಿಗಳು ತೇವವಾಗಿದ್ದವು. ಯೇಸು ಕ್ರಿಸ್ತನಿಗೆ ರೋಮನ್ ಚಕ್ರವರ್ತಿಯ ಸೈನಿಕರು ನೀಡುತ್ತಿದ್ದ ಚಿತ್ರ ವಿಚಿತ್ರ ಶಿಕ್ಷೆಯನ್ನ ಕಂಡು ಮಮ್ಮಲ ಮರಗಿದರು. ಶಿಲುಬೆಗೇರಿದ ಯೇಸುವಿನನ್ನು ನೆನೆದು ಕಣ್ಣೀರು ಹಾಕಿದರು. ಗುಡ್ ಫ್ರೈಡೆ ಪ್ರಯುಕ್ತ ಕಲಬುರಗಿ ನಗರದ ಮದರ್ ಆಫ್ ಡಿವೈನ್ ಗ್ರೇಸ್ ಕ್ಯಾಥೆಡ್ರಲ್ ಚರ್ಚ್ ಆವರಣದಲ್ಲಿ ಶುಕ್ರವಾರ ಹಮ್ಮಿಕೊಂಡಿದ್ದ ಶಿಲುಬೆಯ ಹಾದಿ ರೂಪಕ ಪ್ರದರ್ಶನದಲ್ಲಿ ಕಂಡುಬಂದ ದೃಶ್ಯವಿದು. ಶಿಲುಬೆ ಹೊತ್ತಿದ್ದ ಯೇಸುವಿಗೆ ಹೊಡೆದು ತಗೊಂಡು ಬನ್ನಿ, ಎಳೆದು ತಗೊಂಡು ಬನ್ನಿ ಎಂದು ಸೈನಿಕರು ಮುಳ್ಳಿನ ಚಾಟಿ ಅಂದರೆ ಹಗ್ಗದಿಂದ ಹೊಡೆಯುತ್ತಿದ್ದರು. ಸೈನಿಕರು ಕೇಕೆ ಹಾಕಿ ಶಿಲುಬೆಗೆ ಏರಿಸುವಾಗ ಕೈ ಮತ್ತು ಕಾಲುಗಳಿಗೆ ಮೊಳೆ ಹೊಡೆದರು. ಮುಳ್ಳಿನ ಕಿರೀಟ ಹಾಕಿದರು. ಯೇಸುವಿನ ಬಟ್ಟೆ ಕಳಚಿ ಮಾನ ತೆಗೆದರು. ರಕ್ತ ಹರಿಯುತ್ತಿತ್ತು. ಇದೆಲ್ಲವನ್ನು ಭಾರವಾದ ಮನಸ್ಸಿನಿಂದ ನೋಡುತ್ತಿದ್ದ ಜನರ ದುಃಖ ಮಡುಗಟ್ಟಿತ್ತು. ಈ ರೂಪಕವು ಪ್ರಾಣ ತ್ಯಾಗ ಮಾಡಿದ ಯೇಸುವಿನ ಇಡೀ ಘಟನೆಯನ್ನು ಮರುಸೃಷ್ಟಿಸಿತು. ಜೆನ್ನಿ ಎಂಬುವವರು ಯೇಸುವಿನ ಪಾತ್ರ ನಿರ್ವಹಿಸಿದರು. ರಾಬರ್ಟ್ ಮೇಟಿ ಅವರು ರಾಜ ಪಿಲಾತನ ವೇಷ ಧರಿಸಿದ್ದರು. ಆನಂದರಾಜ, ಚಾರ್ಲ್ಸ್ ಅಮಲ್ ರಾಜ್, ಜೋಸೆಫ್ ಪ್ರಧಾನ ಯಾಜಕರಾಗಿದ್ದರು. ಇಡೀ ಮನುಕುಲದ ರಕ್ಷಣೆಗಾಗಿ ಶಿಲುಬೆ ಮೇಲೆ ಪ್ರಾಣತ್ಯಾಗ ಮಾಡಿದ ಈ ದಿನವನ್ನು ಗುಡ್ ಫ್ರೈಡೆ ಎಂದು ಆಚರಿಸಲಾಗುತ್ತದೆ. ಸಮುದಾಯದ ಜನ ಮನೆಗಳಲ್ಲಿ ಉಪವಾಸ ಆಚರಿಸುತ್ತಾರೆ, ಮಾಂಸ ಸೇವಿಸುವುದಿಲ್ಲ. ಯೇಸುವಿನ ಮರಣದಲ್ಲಿ ಪಾಲ್ಗೊಳ್ಳಲು ಇದೊಂದು ಅವಕಾಶ ಎಂದು ಭಾವಿಸುತ್ತಾರೆ ಎಂದು ಫಾದರ್ ಜೋಸೆಫ್ ಪ್ರವೀಣ್ ತಿಳಿಸಿದರು.
ರೂಪಕದ ನಂತರ ಪೂಜೆ, ಸಾಮೂಹಿಕ ಪ್ರಾರ್ಥನೆ ಜರುಗಿತು. ಕಲಬುರಗಿ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾದ ರಾಬರ್ಟ್ ಮೈಕಲ್ ಮಿರಾಂಡಾ, ಫಾದರ್ ಲಾಜರ್ ಚೇತನ್ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ನಮಸ್ಕಾರ, ನಾನು ಬಿಷಪ್ ರಾಬರ್ಟ್ ಮಿರಾಂಡಾ, ಕಥೋಲಿಕ ಧರ್ಮಸಭೆ ಧರ್ಮಾಧ್ಯಕ್ಷರು ಕಲಬುರಗಿ. ಈ ದಿವಸ ಪ್ರಿಯರೇ, ನಮಗೆ ಕ್ರೈಸ್ತ ಬಾಂಧವರಿಗೆ ಒಂದು ಪವಿತ್ರವಾದ ದಿನ. ನಮ್ಮ ಕಥೋಲಿಕ ಧರ್ಮಸಭೆಯ ಸಂಪ್ರದಾಯದಂತೆ ಈ ದಿವಸ ಪ್ರಭು ಯೇಸು ಕ್ರಿಸ್ತರು ಯಾವ ರೀತಿಯಲ್ಲಿ ಪಾಸ್ಕ ಹಬ್ಬ ಆಚರಣೆ ಮಾಡಿದರು ಎಂಬುದನ್ನು ನಾವು ಸ್ಮರಿಸುತ್ತೇವೆ. ಅವರ ಪಾಸ್ಕ ಹಬ್ಬ ಒಂದು ಸಂಪೂರ್ಣವಾಗಿ ಅದ್ಭುತವಾದ ಪಾಸ್ಕ ಹಬ್ಬ. ಯಾಕೆಂದರೆ ಆ ದಿವಸ ಅವರು ತಮ್ಮ ಕಡೆ ರಾತ್ರಿ ಭೋಜನದ ವೇಳೆ ಶಿಷ್ಯರಿಗೆ ರೊಟ್ಟಿಯನ್ನು ಮುರಿದು ನೀಡುತ್ತಾ, ಇದು ಇದನ್ನು ಭುಜಿಸಿರಿ, ಇದು ನನ್ನ ಶರೀರವೆಂದರು. ಪಾನಪಾತ್ರೆಯನ್ನು ತೆಗೆದುಕೊಂಡು ಶಿಷ್ಯರಿಗೆ ಹೇಳಿದರು, ಇದು ನನ್ನ ರಕ್ತದ ಪಾತ್ರೆ, ಇದನ್ನು ಕುಡಿಯಿರಿ, ಇದು ಹೊಸ ಒಡಂಬಡಿಕೆಯ ನಿಮ್ಮ ಪಾಪಗಳ ಪರಿಹಾರ ಸಲುವಾಗಿ ಸುರಿಸಲ್ಪಡುವ ರಕ್ತ ಎಂದರು. ಆದುದರಿಂದ ಈ ದಿನ ನಮಗೆ ಬಹಳ ಪವಿತ್ರವಾದ ದಿನ. ಯೇಸು ಆ ದಿವಸ ಏನು ತಮ್ಮ ಶಿಷ್ಯರಿಗೆ ಹೇಳಿದರು, ಇದನ್ನು ನನ್ನ ನೆನಪಿಗಾಗಿ ಮಾಡಿರಿ, ಅದನ್ನು ನಮ್ಮ ಧರ್ಮಸಭೆಯಲ್ಲಿ ಪ್ರತಿದಿನ ನಾವು ಗುರುಗಳು ಆಚರಿಸ್ತೇವೆ. ಜನರು ಬಂದು ಭಾಗಿಯಾಗುತ್ತಾರೆ, ಪ್ರಭು ಯೇಸುವನ್ನು ಪರಮಪ್ರಸಾದ ರೂಪದಲ್ಲಿ ಸ್ವೀಕರಿಸ್ತಾರೆ. ಈ ಸಂದರ್ಭದಲ್ಲಿ ನಾವು ಈ ಸಮಯದಿಂದ ನಡುರಾತ್ರಿವರೆಗೆ ಇಲ್ಲಿ ಪ್ರಾರ್ಥನೆ ನಡೆಯುತ್ತದೆ. ನಿಮ್ಮೆಲ್ಲರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ, ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. ನಮ್ಮಲ್ಲಿ ಏಕತೆ ಇರಲಿ, ಪರಸ್ಪರ ಪ್ರೀತಿ ಇರಲಿ, ಅನ್ಯೋನ್ಯತೆ ಇರಲಿ ಎಂದು ನಾವು ಪ್ರಾರ್ಥಿಸ್ತೇವೆ. ಯಾವುದೇ ರೀತಿಯಿಂದ ನಾವು ವಿಂಗಡವಾಗಿ ಇರದಂತೆ, ಧರ್ಮಗಳಾಗಲಿ, ಜಾತಿಗಳಾಗಲಿ, ಪದ್ಧತಿಗಳಾಗಲಿ ಯಾವುದು ಕೂಡ ನಮ್ಮನ್ನು ವಿಭಜಿಸದಂತೆ ಏಕತೆಯಿಂದ ನಮ್ಮನ್ನು ಕಾಪಾಡಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಆದ್ದರಿಂದ ಆತ್ಮೀಯರೇ, ಈ ದಿನದ ಭವ್ಯ ಆಚರಣೆಯ ಸಂದರ್ಭದಲ್ಲಿ ನಾನು ನಿಮಗೆ ಶುಭಾಶಯಗಳನ್ನು ಕೋರುತ್ತೇನೆ. ದೇವರ ಆಶೀರ್ವಾದಗಳನ್ನು ನಿಮ್ಮೆಲ್ಲರ ಮೇಲೆ ನಾನು ಕೋರುವವನಾಗಿದ್ದೇನೆ. ಜೈ ಕ್ರಿಸ್ತ. ಸಜೀವಗೊಳಿಸುತ್ತೀರಿ, ಆಶೀರ್ವದಿಸಿ ನಮಗೆ ಅನುಗ್ರಹಿಸುತ್ತೀರಿ. ನಾವು ಈ ಒಂದು ದ್ವಿದಿನದ ಆಚರಣೆಯನ್ನು ನಾವು ಪ್ರಾರಂಭಿಸಿದ್ದೇವೆ. ಇಂದು ಇಲ್ಲಿ ಬಂದು ಬಲಿಪೂಜೆಯನ್ನು ಆರಂಭಿಸಿ ಅರ್ಥಭರಿತವಾದಂತಹ ಉತ್ತಮ ಬೋಧನೆಯನ್ನು ನಮ್ಮ ಧರ್ಮಾಧ್ಯಕ್ಷರಿಗೆ ನಾವು ಅನೇಕ ಧನ್ಯವಾದವನ್ನು ಸಲ್ಲಿಸುವಾಗ ಅವರ ಜೊತೆಯಲ್ಲಿ ಅನೇಕ ಗುರುಗಳು ಸಹ ಬಂದು ಬಲಿಪೂಜೆಯನ್ನು ಆರಂಭಿಸುವ ಮುಖಾಂತರ ನಮಗಾಗಿ ಪ್ರಾರ್ಥಿಸಿದ್ದಾರೆ. ಇಂದು ಗುರುಗಳ ದಿನ ಎಂದು ಧರ್ಮಾಧ್ಯಕ್ಷರು ಒತ್ತಿ ಹೇಳಿದ್ದಾರೆ. ಆದ್ದರಿಂದ ಧರ್ಮಸಭೆಯಲ್ಲಿ ಪವಿತ್ರ ಸೇವೆ ಮಾಡುತ್ತಿರುವ ಎಲ್ಲ ಗುರುಗಳಿಗಾಗಿ ವಿನಂತಿಸಿಕೊಳ್ಳುತ್ತೇನೆ. ಧರ್ಮಾಧ್ಯಕ್ಷರಿಗೆ ಮತ್ತು ಈ ಸೇವೆಯ ಎಲ್ಲ ಗುರುಗಳಿಗೆ ನಾವು ಜೋರಾಗಿ ಚಪ್ಪಾಳೆ ತಟ್ಟುತ್ತಾ ಅಭಿನಂದನೆಯನ್ನು ಸಲ್ಲಿಸುತ್ತೇವೆ.
ಬಲು ಸುಂದರವಾಗಿ ನಿರೂಪಣೆಯನ್ನು ಮಾಡುತ್ತಾ ಒಂದೊಂದು ವಾಚನದ ಬಗ್ಗೆ ಅರ್ಥವನ್ನು ನೀಡಿದ್ದಾರೆ. ಆನಂದರಾಜ್ ಮತ್ತು ನಮ್ಮ ಅನಿತಾ ಕೋಲಶೇಖರ್ ಅವರಿಗೆ ನಾನು ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಇದೆಲ್ಲವನ್ನು ಸುಧಾರಣೆ ಮಾಡಲು ಸಹಾಯ ಮಾಡಿದಂತಹ ನಮ್ಮ ಸಹಾಯಕ ಗುರುಗಳು ಆದ ಚೇತನ್ ದಾಸರವರಿಗೆ ನಾನು ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಆ ಒಂದು ಕಮಿಟಿ, ಈ ಒಂದು ಲಿಟ್ರೇಚರ್ ಕಮಿಟಿ ಮತ್ತು ನಾವೆಲ್ಲರೂ ಭಯಭಕ್ತಿಯಿಂದ ಈ ಒಂದು ಬಲಿಪೂಜೆಯಲ್ಲಿ ಭಾಗವಹಿಸಲು ಸಹಾಯ ಮಾಡಿದಂತಹ ನಮ್ಮ ಗಾನವೃಂದದವರಿಗೆ, ನೀಲಂ ಮತ್ತು ತಂಡದವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಒಬ್ಬರಿಗೆ ಭಯದಿಂದ ನಾವು ಓಡಿ ಹೋಗಿದ್ದಾರೆ. ಇವತ್ತು ನನ್ನದೇ ನಾವು ಯೇಸುವಿಗೆ ಸಮರ್ಪಿಸುತ್ತಾ ನಾವು ನಿಮ್ಮ ಜೊತೆ ಇದ್ದೇವೆ ಸ್ವಾಮಿ. ನಾವು ಪರಿಶುದ್ಧರಲ್ಲ, ನಾವು ಪಾಪಿಗಳು. ಅನೇಕ ಸಲ ನಾವು ಕೂಡ ನಮ್ಮನ್ನು ಬಿಟ್ಟು ಓಡಿ ಹೋಗಿದ್ದೇವೆ. ಆದರೆ ಈಗಳಿಗೆ ನಾವು ನಿಮ್ಮ ಜೊತೆ ಇರಲು ನಾವು ಇಷ್ಟಪಡ್ತೇವೆ. ನಮ್ಮ ಆತ್ಮವನ್ನು ಬಲಪಡಿಸಿ, ನಮ್ಮ ವಿಶ್ವಾಸವನ್ನು ಬಲಪಡಿಸಿ, ಯಾವ ಸಮಯದಲ್ಲೂ ನಿಮ್ಮನ್ನು ಬಿಟ್ಟು ಹೋಗದಂತೆ ನಮ್ಮನ್ನು ಬಲಪಡಿಸಿ ಹಾಗೂ ಪ್ರೇರಣೆಯಾಗುವಂತೆ ನಮ್ಮನ್ನು ಕೂಡ ವಿಶ್ವಾಸದಲ್ಲಿ ಬಲಪಡಿಸಿ, ನಮ್ಮ ಮಕ್ಕಳು ಯುವಜನರು ನಿಮ್ಮನ್ನು ಬಿಟ್ಟು ಎಲ್ಲೋ ದೂರ ಹೋಗದಂತೆ ಅವರನ್ನು ಕಾಪಾಡಿರಿ. ಎಲ್ಲ ಮಕ್ಕಳನ್ನು, ಯುವಜನರನ್ನು ನಾವು ನಿಮಗೆ ಸಮರ್ಪಿಸುತ್ತೇವೆ ಪ್ರಭು. He shall be high and lifted up and shall be exalted. As many were astonished at you, his appearance was so marked beyond human semblance, and the form beyond that of the children of mankind. So shall he sprinkle many nations. Kings shall shut their mouths because of him. For that which has not been told them they see, and that which they have not heard they understand. Who has believed what he has heard from us? And to whom has the arm of the Lord been revealed? For he grew up before him like a young plant, and like a root out of dry ground. ಸದಾ ಜೀವಿಸುವವರೇ, ನಿಮ್ಮ ನಿಯಮದ ಪ್ರಕಾರ ಸಕಲವಾಗಿ ನಮ್ಮ ಪ್ರಾರ್ಥನೆಯಿಂದ ಆಲಿಸಿ. ನೀವು ನಮಗೆ ಆರಿಸಿಕೊಂಡಿರುವ ವಿಶ್ವಗುರುವನ್ನು ನಿಮ್ಮ ಕರುಣೆಯಿಂದ ಕಾಪಾಡಿ, ಹೀಗೆ ಸೃಷ್ಟಿಕರ್ತನಾದ ನಿಮ್ಮ ಆಳ್ವಿಕೆಯಲ್ಲಿರುವ ಕ್ರೈಸ್ತರ ಪ್ರಜೆ ಅವರ ಹೃದಯದಲ್ಲಿ ತನ್ನ ವಿಶ್ವಾಸದ ಫಲಗಳಲ್ಲಿ ಪ್ರವಹಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಅక్కడ ಹೋಗ್ಬಾರ್ದು.
ಆಧಾರ್ ಕಾರ್ಡ್ ಶಿಲುಬೆಯಿಂದ ನಮಸ್ಕರಿಸಿ ಸ್ಥಳ ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಪ್ರಾಣತ್ಯಾಗ ಮಾಡುತ್ತಾರೆ. ನನಗೆ ದಾಹವಾಗಿದೆ. ಎಲ್ಲ ನೆರವೇರಿತು. ತಂದೆಯೇ, ನನ್ನ ಆತ್ಮವನ್ನು ನಿಮ್ಮ ಕೈಗೆ ಒಪ್ಪಿಸುತ್ತಿದ್ದೇನೆ. ಮಹಾಕನ್ನಿಕೆಯೇ, ಕ್ರಿಸ್ತನ ಹಾದಿಯಲ್ಲಿ ನಮ್ಮನ್ನು ಬೆಳಕಾಗಿ ಮುನ್ನಡೆಸ ಬನ್ನಿರಿ. ನಮ್ಮ ಚಂಚಲ ಮನಸ್ಸಿಗೆ ಧೈರ್ಯವಾಗಿರಲು ಎಂದಿಗೂ ಜೊತೆಯಲ್ಲಿ ಬನ್ನಿರಿ. ನಿಮ್ಮ ಮಡಿಲಲ್ಲಿ ಮಗುವಾಗಿ ಬದುಕುವ ಭಾಗ್ಯವ ನೀಡಿರಿ. ನಮ್ಮ ಮೇಲೆ ತೋರಿ ಸ್ವಾಮಿ. ಇರವು 3 ದಿನಗಳವರೆಗೂ ಅಲ್ಲಿಯೇ ಅಡಕವಾಗಿ ಇರುತ್ತದೆ. ಪ್ರಾರ್ಥಿಸೋಣ. ಓ ದಯಾಮಯ ರಕ್ಷಕರೇ, ಒಂದಾನೊಂದು ದಿನ ನಾವು ಸಹ ಸಮಾಧಿಗೆ ಇಳಿಯಬೇಕಾಗಿದೆ. ಆದರೆ ಯಾವಾಗ, ಯಾವ ಸ್ಥಳದಲ್ಲಿ, ಯಾವ ವಿಧವಾಗಿ ಎಂಬುದು ನಮಗೆ ತಿಳಿಯದು. ಪ್ರಭು ಯೇಸುವೆ, ಯಾವುದೇ ಪಾಪ ಮಾಡದೇ ಇದ್ದರೂ ಕೂಡ ನಮಗೆ ನಮ್ಮ ಪಾಪಿಗಳ ಸಲುವಾಗಿ ಘೋರ ಶಿಲುಬೆ ಆದಿ ಯಾತನೆ ನೀವು ಪಡೆದಿದ್ದೀರಿ. ಪ್ರೀತಿಯಿಂದ ಅದನ್ನು ಸ್ವೀಕರಿಸಿದಿರಿ. ಕೊನೆಯ ಗಳಿಗೆವರೆಗೂ ತಂದೆಯ ಚಿತ್ತವನ್ನು ಸಂಪೂರ್ಣವಾಗಿ ನೆರವೇರಿಸಿದಿರಿ. ಶಿಲುಬೆಯ ಮೇಲೆ ನಮಗಾಗಿ ಮಡಿದಿರಿ. ನಿಮ್ಮ ಶಿಲುಬೆ ಯಾತನೆ ಮತ್ತು ಮರಣವನ್ನು ಅನುದಿನವೂ ನಾವು ಧ್ಯಾನಿಸುತ್ತೇವೆ ಪ್ರಭು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.
ಧನಲಕ್ಷ್ಮಿ ಜ್ಯುವೆಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ.